ನಿನ್ನೆ ಏನಪ್ಪ ಅಂದ್ರೆ ಒಂದು ಇನ್ಸಿಡೆಂಟ್ ಅಂದರೆ ಸ್ಮಾಲ್ ಇನ್ಸಿಡೆಂಟು ನನಗೊಂಥರ ಏನು ಹೇಳಬೇಕು ಗೊತ್ತಾಗಿಲ್ಲ ಅದಕ್ಕೆ. 8ನೇ ಫ್ಲೋರಿಂದ ಕೆಳಗೆ ಗ್ರೌಂಡ್ ಫ್ಲೋರಿಗೆ ಬರತ್ತಿದ್ವು. ಇಬ್ಬರು ತಾಯಂದರು, ಇಬ್ಬರು ಮಕ್ಕಳು. ಅವರು ಅದೇ 8ನೇ ಫ್ಲೋರಿಗೆ ಹತ್ಕೊಂಡ್ರು, ಕೆಳಗೆ ಬರತ್ತಿದ್ವು. ಒಬ್ಬಕ್ಕೆ ತಾಯಿ ಹೇಳತ್ತಿದ್ಲು, ಈ ನಮ್ಮ ಹುಡುಗಿ ಹೆದರ್ಕೊಂಡ್ಬಿಡ್ತದೆ ಎಕ್ಸಾಮಲ್ಲಿ, ಏನೂ ಬರೆಯಲ್ಲ, ಫೇಲ್ ಆದರೆ ಏನು ಕತೆನೋ ಏನೋಪ್ಪ ಅಂತ ಅನ್ನತ್ತಿದ್ಲು. ಇನ್ನೊಬ್ಬಕ್ಕೆ ಹೇಳತ್ತಿದ್ಲು, ನಮ್ಮ ಹುಡುಗ ಚೆನ್ನಾಗಿ ಬರ್ತಿದ್ದಾನೆ, ಎಕ್ಸಾಮು ಪಾಸ್ ಆಗ್ತಾನಂತೆ. ನಾ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ದ ಅವ್ರು ಏನು, ನಾನು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯತ್ತಿರಬೇಕು ಅಥವಾ ಯಾವುದಾದ್ರು ಇದನ್ನು ಹೇಳ್ತಾರಲ್ಲ ಬೋರ್ಡ್ ಎಕ್ಸಾಮ್, ನಮ್ಮ 10th PUC ಏನೋ ಡಿಗ್ರಿ ಎಕ್ಸಾಮ್ ಹಿಂಗೆ ಬರೆಯತ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಏನಾಯಿತು ಒಮ್ಮೆ ಕೇಳಿದೆ, ನಾವು ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ಲ, ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳಿದೆ. ನಮ್ಗೆ ಇನ್ನೂ 3ನೇ ಕ್ಲಾಸ್, ಎಷ್ಟನೇ ಕ್ಲಾಸ್ ಮೇಡಮ್ ಅಂತಂದ್ರೆ, ಈ 3ನೇ ಕ್ಲಾಸು ಅಂತಂದ್ರೆ ಯಪ್ಪ ಶಿವನ, ನಾವು 3 ಅಲ್ಲ 5, 6ನೇ 7ನೇ ಕ್ಲಾಸ್ ತನಕ ಎಕ್ಸಾಮ್ ಅಂದ್ರೆ ಏನು ಗೊತ್ತಿರ್ಕಿಲ್ಲ ನಮ್ಗೆ. ನಾವು ಅಂದ್ರೆ ಲೈಕ್ ಬರೀ ಟೆನ್ಷನ್ ಅನ್ನೋದು ಇದ್ದೇ ಇರಲಿಲ್ಲ. ಏನೋ ಹುಡುಗಿ ಟೆನ್ಷನ್ ಆಕತ್ತೆ ಅಂತ. ಇಲ್ಲಿ ಏನು ಹೇಳಕ್ಕೆ ಹುಡುಗರಿಗೆ ಕಾನ್ಫಿಡೆನ್ಸ್ ತುಂಬಬೇಕಾದವ್ರ ಟೆನ್ಷನ್ ಆಗತ್ತಾರಲ್ಲ, ಅದ್ರ ಸಲುವಾಗಿ 7ನೇ ಹುಡುಗರು 8ನೇ ಹುಡುಗರು ಎಕ್ಸಾಮ್ನಾಗ ಕಡಿಮೆ ಮಾಡೀನಿ, ಅದನ್ನು ಮಾಡೀನಿ ಅಂಥೇಳಿ ಸೂಸೈಡ್ ಮಾಡ್ಕೊಳತ್ತಾರೆ. ಅದು ತಪ್ಪು. ಅಪ್ಪವಾದವ್ರು ಕಾನ್ಫಿಡೆನ್ಸ್ ತುಂಬಬೇಕು ಮಕ್ಕಳಿಗೆ. ಅದು ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಪ್ರಾಣೇಶ್ವರು ಹೇಳುವಂಗೆ ಕನ್ನಡ ಶಾಲೆಗೆ ಬರ್ತದೆ, ಇಲ್ಲ ಮ್ಯಾಕ್ಸಿಮಮ್ ಬರ್ತದೆ ಕನ್ನಡ ಶಾಲೆಗೆ. ತಂದೆ ತಾಯಿನೂ ತುಂಬಬೇಕು ಅದನ್ನು. ಅದನ್ನು ಕೇಳಂಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ, ಸುಮ್ಮನಿಗೆ ಬಂದ್ಬಿಟ್ಟೆ. ಹಂಗೆ ಯಾರು ಕಾನ್ಫಿಡೆನ್ಸ್ ತುಂಬಬೇಕು ಅನ್ನೋದು ಅರ್ಥ ಮಾಡ್ಕೊ. ಥ್ಯಾಂಕ್ ಯು.